ಗಿರೀಶ, ರಾಧಾ ಆಂಟಿ ನಮಗೋಸ್ಕರ ಎಷ್ಟು ಒಳ್ಳೆ ಕ್ರಿಸ್ಮಸ್ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾಂತಾ ಕ್ಲಾಸ್ ತರ ಕಾಸ್ಟ್ಯೂಮ್ ಎಲ್ಲ ಹಾಕೋ ಬಂದು ನಮಗೆ ಖುಷಿ ಪಡಿಸಿದ್ದಾರೆ. ಹಾಗಾಗಿ ನಾನು ನೀನು ಸೇರ್ಕೊಂಡು ರಾಧಾ ಆಂಟಿ ಖುಷಿ ಆಗೋ ತರ ಏನಾದ್ರೂ ಮಾಡಬೇಕು ಕಣೋ. ಏನ್ ಮಾಡ್ಬೋದು? ನೀನೇ ಏನಾದ್ರೂ ಐಡಿಯಾ ಕೊಡಿ ಚುಪ್ಪಿ. ನನ್ನ ತಲೆಯಲ್ಲಿ ಒಂದು ಐಡಿಯಾನೇ ಬರಲ್ಲ, ಎಲ್ಲ ಡಬ್ಬ ಐಡಿಯಾನೇ ಬರುತ್ತೆ. ಆದ್ರೆ ನಿನ್ನ ಹತ್ರ ಒಳ್ಳೊಳ್ಳೆ ಐಡಿಯಾ ಇದೆ ಕಣೆ ಚುಪ್ಪಿ. ಹಾಗಾಗಿ ನೀನೇ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡು. ನಾವೇನಾದ್ರೂ ಸರ್ಪ್ರೈಸ್ ಕೊಡೋಣ ರಾಧಾ ಆಂಟಿಗೆ ಮತ್ತೆ ಸುಬ್ಬಿ ಅಜ್ಜಿಗೆ. ಅವರಿಬ್ರು ಖುಷಿ ಆಗ್ಬಿಡ್ಬೇಕು ಇವತ್ತು. ಸರಿ ಹಾಗಾದ್ರೆ ಗಿರೀಶ, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೋ. ಏನ್ ಗೊತ್ತಾ, ನಾನು ನೀನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟೆಂಟ್ ಹೌಸ್ ಮಾಡ್ತೀವಲ್ಲ, ಅದೇ ತರ ಕ್ರಿಸ್ಮಸ್ ಟೆಂಟ್ ಹೌಸ್ ರೆಡಿ ಮಾಡೋಣ. ಆಮೇಲೆ ಕ್ರಿಸ್ಮಸ್ ಟೆಂಟ್ ಹೌಸ್ ರೆಡಿ ಮಾಡಿ ಆಮೇಲೆ ನಾವು ಸ್ನಾಕ್ಸ್ ಎಲ್ಲ ರೆಡಿ ಮಾಡೋಣ. ಆಮೇಲೆ ರಾಧಾ ಆಂಟಿನ ಮತ್ತೆ ಸುಬ್ಬಿ ಅಜ್ಜಿನ ಕರ್ಕೊಬಂದು ಸರ್ಪ್ರೈಸ್ ಕೊಡೋಣ. ಎಲ್ಲರೂ ಟೆಂಟ್ ಹೌಸ್ ಅಲ್ಲಿ ಕುತ್ಕೊಂಡು ಯಾವ್ದಾದ್ರೂ ಮೂವಿ ನೋಡ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡೋಣ. ಹೇಗಿದೆ ನನ್ನ ಐಡಿಯಾ? ಸೂಪರ್ ಆಗಿದೆ ಕಣೆ ಚುಪ್ಪಿ ನಿನ್ನ ಐಡಿಯಾ. ಹೌದು, ರಾಧಾ ಆಂಟಿ ಮತ್ತೆ ಸುಬ್ಬಿ ಅಜ್ಜಿ ಯಾವಾಗ್ಲೂ ಅಡಿಗೆ ಕೆಲಸ ಈ ಕೆಲಸ ಗುಡ್ಸೋದು ಒರ್ಸೋದು ಪಾತ್ರೆ ತೊಳೆಯೋದು ಅಂತ ಬಿಸಿ ಇರ್ತಾರೆ. ಪಾಪ ಅವ್ರಿಗೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಇರಲ್ಲ. ನಾನು ನೀನು ಸೇರ್ಕೊಂಡು ಸ್ನಾಕ್ಸ್ ಎಲ್ಲ ರೆಡಿ ಮಾಡಿ ಆಮೇಲೆ ಅವ್ರನ್ನ ಕರೆದು ಟೆಂಟ್ ಹೌಸ್ ಒಳಗಡೆ ಕೂರಿಸ್ಕೊಂಡ್ರೆ ಅವ್ರು ಒಂದಿನಾದ್ರೂ ರೆಸ್ಟ್ ಮಾಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಇದು ಸೂಪರ್ ಐಡಿಯಾ. ನಾನು ಇವಾಗಲೇ ಹೋಗಿ ಟೆಂಟ್ ಹೌಸ್ ನ ರೆಡಿ ಮಾಡ್ತೀನಿ, ನೀನು ಸ್ನಾಕ್ಸ್ ನ ರೆಡಿ ಮಾಡಿ ಚುಪ್ಪಿ. ಹಾ ಕಣೋ ಗಿರೀಶ, ನಾನು ಇವಾಗಲೇ ಹೋಗಿ ಹೆಲ್ದಿ ಸ್ನಾಕ್ಸ್ ನ ರೆಡಿ ಮಾಡ್ತೀನಿ. ಇದುವರೆಗೂ ನಾವು ಪ್ಲಮ್ ಕೇಕ್ ಅಂತೆ, ಬಿರಿಯಾನಿ ಅಂತೆ, ಕಬಾಬ್ ಅಂತೆ ಇದನ್ನೇ ತಿಂದ್ವಿ. ಇವಾಗ ಸ್ವಲ್ಪ ಫ್ರೂಟ್ಸ್ ಅಲ್ಲಿ ವೆರೈಟಿ ಡಿಸೈನ್ ಎಲ್ಲ ಮಾಡಿ ನಾನು ಸ್ನಾಕ್ಸ್ ರೆಡಿ ಮಾಡ್ತೀನಿ. ನೀನು ಬೇಗ ಹೋಗಿ ಟೆಂಟ್ ಹೌಸ್ ರೆಡಿ ಮಾಡು. ನಾನು ಹಿಂಗೋಗಿ ಸ್ನಾಕ್ಸ್ ರೆಡಿ ಮಾಡ್ಕೊಂಡು ಬರ್ತೀನಿ. ರಾಧಾ ಆಂಟಿಗೆ ಮತ್ತು ಸುಬ್ಬಿ ಅಜ್ಜಿಗೆ ಗೊತ್ತಾಗಬಾರ್ದು, ಆಯ್ತಾ? ಗೊತ್ತಾಗ್ದಂಗೆ ಮಾಡಬೇಕು. ಆಮೇಲೆ ಅವ್ರಿಗೆ ಕರ್ಕೊಂಡು ಸರ್ಪ್ರೈಸ್ ಕೊಡೋಣ. ಓಕೆನಾ? ಓಕೆ, ಡನ್. ಮಿಷನ್ ಸ್ಟಾರ್ಟೆಡ್. ಲೆಟ್ಸ್ ಗೋ. ರಾಧಾ ಆಂಟಿ, ನಿಮ್ಮಿಬ್ರಿಗೋಸ್ಕರ ನಾನು ಸರ್ಪ್ರೈಸ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಗಿರೀಶ ನೀವಿಬ್ರು ಇದೇ ರೂಮಲ್ಲಿ ಇರಬೇಕು, ಆಮೇಲೆ ಆಚೆ ಬರಬಾರ್ದು, ಆಯ್ತಾ? ಅಯ್ಯೋ ದೇವ್ರೆ, ಏನೇ ಪುಟ್ಟ ಚುಪ್ಪಿ ನೀನು ಸರ್ಪ್ರೈಸ್ ಅಲ್ಲ ಅಂತೆಲ್ಲ ಮಾತಾಡ್ತಿದೀಯಲ್ಲ, ಏನ್ ಸರ್ಪ್ರೈಸ್ ಅಂತ ಹೇಳ್ಬಿಡು. ರಾಧಾ ಆಂಟಿ, ಸರ್ಪ್ರೈಸ್ ಏನು ಅಂತ ನಾನು ನಿಮಗೆ ಹೇಳಿದ್ರೆ ಅದು ಸರ್ಪ್ರೈಸ್ ಆಗುತ್ತಾ ಹೇಳಿ? ಅದಕ್ಕೆ ನಾನು ಗಿರೀಶ ನಿಮ್ಮಿಬ್ರಿಗೂ ಗೊತ್ತಾಗ್ದಂಗೆ ಸರ್ಪ್ರೈಸ್ ರೆಡಿ ಮಾಡ್ತಾ ಇದೀವಿ. ನೀವು ಇದೇ ರೂಮಲ್ಲಿ ಕುತ್ಕೊಂಡು ಇಬ್ರು ಮಾತಾಡ್ತಾ ಇರಿ, ನಾನು ಕಿಚನ್ ಅಲ್ಲಿ ಸ್ನಾಕ್ಸ್ ರೆಡಿ ಮಾಡ್ತೀನಿ. ಆಮೇಲೆ ಗಿರೀಶ ಹಾಲಲ್ಲಿ ಏನೋ ಪ್ರಿಪರೇಷನ್ ಮಾಡ್ತಿದ್ದಾನೆ, ಆಯ್ತಾ? ನೀವಿಬ್ರು ಇಲ್ಲೇ ಇರಬೇಕು. ಆಮೇಲೆ ನಿಮ್ಮಿಬ್ರನ್ನ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡ್ತೀವಿ. ಅಯ್ಯೋ ದೇವ್ರೆ, ರಾಧಾ ಅಡುಗೆ ಮನೆ ಕತೆ ಮುಗಿತು ಕಣೆ. ಚುಪ್ಪಿ ಅಡುಗೆ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ ಏನೋ ಮಾಡಕ್ಕೆ. ಅಡುಗೆ ಮನೆ ಗತಿ ಮುಗಿಸ್ತಾಳೆ ಇವತ್ತಷ್ಟೇಯ. ಮನೇಲೂ ಒಂದ್ಸಲ ಏನೋ ಕೇಕ್ ಮಾಡ್ತೀನಿ, ಲಾವಾ ಕೇಕ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕೋಕೋ ಪೌಡ್ರನ್ನೆಲ್ಲ ಅಡುಗೆ ಮನೇಲೆಲ್ಲ ಚೆಲ್ಲಿ ರಂಪ ಮಾಡಿದ್ಲು. ಚುಪ್ಪಿ ರಾಧಾ ಆಂಟಿ ಮನೆ ಎಲ್ಲ ರಂಪ ಮಾಡಿದ್ರೆ ನೋಡ್ತಿರೋ, ಆಮೇಲೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಜ್ಜಿ, ನಾನು ಏನು ಅಡುಗೆ ಮಾಡಲ್ಲ, ಫ್ರೂಟ್ಸ್ ಕಟಿಂಗ್ ಮಾಡಿ ಅರೇಂಜ್ ಮಾಡೋದಷ್ಟೇ. ಅಜ್ಜಿ ಸುಮ್ಮನಿರು, ನಾನು ಸರ್ಪ್ರೈಸ್ ರೆಡಿ ಮಾಡ್ತೀನಿ, ನೀವಿಬ್ರು ಇಲ್ಲೇ ಇರಿ. ಅಯ್ಯೋ ಚುಪ್ಪಿ ನಿಂತ್ಕಳೆ, ಅಡುಗೆ ಮನೆ ಎಲ್ಲ ಗಲೀಜ್ ಮಾಡ್ಬೇಡ ಕಣೆ. ಅಯ್ಯೋ ಸುಬ್ಬಕ್ಕ, ಸ್ವಲ್ಪ ಸಮಾಧಾನದಲ್ಲಿ ಇರು. ಮಕ್ಕಳು ಏನಾದರೂ ಮಾಡ್ತಾರೆ ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ನಾವು ತಡಿಯಕ್ಕೆ ಹೋದ್ರೆ ಅವರಲ್ಲಿರೋ ಪ್ರತಿಭೆ ಆಮೇಲೆ ತುಳ್ದಂಗಾಗತ್ತೆ. ಸುಮ್ಮನೆ ಇರು ಸುಬ್ಬಕ್ಕ, ನೀನು ಅವ್ರೇನೋ ಒಂದು ಮಾಡ್ತಾರೆ, ನಾವು ಅದಕ್ಕೆ ಪ್ರೋತ್ಸಾಹಿಸ್ಬೇಕು ಅಂತ ಹೋಗ್ಬಿಟ್ಟು ರಂಪ ಮಾಡಿದ್ರೆ ಕಷ್ಟ ಕಣೆ ಮಾರೈತಿ. ಏನೂ ಆಗಲ್ಲ ಸುಬ್ಬಕ್ಕ, ನೀನು ಸುಮ್ಮನಿರು ಸ್ವಲ್ಪ ಹೊತ್ತು, ನಾವಿಲ್ಲೇ ಆರಾಮಾಗಿರೋಣ. ಮಕ್ಕಳದೇನೋ ಸರ್ಪ್ರೈಸು ಅಂತೀಯಾರೆ, ನನಗಂತೂ ಬಹಳ ಖುಷಿ ಆಗ್ತಿದೆ. ಸರ್ಪ್ರೈಸ್ ಏನಿರ್ಬೋದು ಅಂತ ಯೋಚನೆ ಮಾಡ್ತೀನಿ. ಸುಮ್ಮನಿರು, ಏನೋ ಒಂದು ಚೆನ್ನಾಗೇ ಮಾಡಿರ್ತಾರೆ ಹುಡುಗರು. We wish you a Merry Christmas. We wish you a Merry Christmas. We wish you a Merry Christmas and a Happy New Year. ಎಷ್ಟು ಕ್ಯೂಟ್ ಆಗಿರೋ ಕ್ರಿಸ್ಮಸ್ ಟೆಂಟ್ ರೆಡಿ ಮಾಡಿದೀನಿ. ಈ ಟೆಂಟ್ ಒಳಗಡೆ ಕುತ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ರೆ ಸಕ್ಕತ್ತಾಗಿರುತ್ತೆ. ಚುಪ್ಪಿ ಚುಪ್ಪಿ, ನೀನ್ ಏನ್ ಮಾಡ್ತಿದೀಯೆ? ಪ್ರಿಪರೇಷನ್ ಎಲ್ಲ ಆಯ್ತಾ? ಬಾ ಇಲ್ಲಿ ನೋಡು, ಬಾ ಯಾವ ತರ ಟೆಂಟ್ ರೆಡಿ ಮಾಡಿದೀನಿ ಅಂತ ನೋಡು. ಅಡ್ಗೆ ಮನೇಲಿ ಏನ್ ದಬಾಗ್ತಿದೀಯ ಚುಪ್ಪಿ? ಬಂದ್ ನೋಡು, ನಾನು ಎಷ್ಟು ಕಷ್ಟಪಟ್ಟು ಮಾಡಿದೀನಿ, ಆದ್ರೂ ನಾನು ಎಷ್ಟು ಬೇಗ ಮಾಡಿದೆ. ಆ ಅಡ್ಗೆ ಮನೇಲಿ ಎಷ್ಟು ಟೈಮ್ ತಗೊಂತಿದೀಯಾ? ಬಾ ನೋಡು. ಗಿರೀಶ, ಏನಂಗ್ ಬಾಯ್ ಬಡ್ಕೊಂತಿದೀಯಾ? ನಾನು ಎಷ್ಟು ಕಷ್ಟಪಟ್ಟು ಈ ಡೆಸರ್ಟ್ ಎಲ್ಲ ರೆಡಿ ಮಾಡಿದೀನಿ ನೋಡು, ಫ್ರೂಟ್ ಡೆಸರ್ಟ್. ಇದೆಲ್ಲ ಈಸಿಯಾಗಿ ಆಗಲ್ಲ ಗೊತ್ತಾ? ಫ್ರೂಟ್ಸನ್ನೆಲ್ಲ ನೀಟಾಗಿ ಕಟ್ ಮಾಡಿ ಸ್ಟಿಕ್ಕಿಗೆ ನೀಟಾಗಿ ಚುಚ್ಚಿ ಈ ತರ ಕ್ರಿಸ್ಮಸ್ ಶೇಪ್ ಬರ್ತಿದೀನಿ ನೋಡು. ಯಪ್ಪ ಚುಪ್ಪಿ, ಹೆಂಗೆ ಮಾಡಿದೆ ಇದನ್ನ? ಬನಾನಾ ಸ್ಟ್ರಾಬೆರಿ ಡೆಸರ್ಟ್ ಸಖತ್ತಾಗಿ ಕಾಣಿಸ್ತಿದೆ. ಇದು ಸಖತ್ತಾಗಿ ಮಾಡಿದೀಯ ಕಣೆ. ನಾನು ಏನೋ ನೀನು
ಆದ್ರೆ ನೀನು ಇಷ್ಟೆಲ್ಲ ತಲೆ ಯೂಸ್ ಮಾಡ್ಬಿಟ್ಟು ಈ ತರ ಸ್ನೋಮ್ಯಾನ್ ತರ ಆಮೇಲೆ ಸಾಂತಾ ಕ್ಲಾಸ್ ತರ ಕಾಣೋ ತರ ಡೆಸರ್ಟ್ ರೆಡಿ ಮಾಡ್ಕೊಂಡ್ ಬರ್ತೀಯ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಇದನ್ನ ರಾಧಾ ಆಂಟಿ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ನೋಡ್ತಿರು. ಗ್ರೇಪ್ಸ್ ಕೂಡ ಹಾಕಿದೀನಿ ನೋಡು ಗಿರೀಶ. ಈ ವಿಂಟರ್ ವೆದರ್ಗೆ ಇದನ್ನೆಲ್ಲ ತಿಂದ್ರೆ ಸ್ಕಿನ್ನು ಡಿಹೈಡ್ರೇಟ್ ಆಗಿರುತ್ತೆ. ಬರೀ ನಾವು ಊಟನೇ ಮಾಡೋದಲ್ಲ, ವಿಂಟರಲ್ಲಿ ಫ್ರೂಟ್ಸು ಜಾಸ್ತಿ ತಿನ್ನಬೇಕು. ಬಾಳೆಹಣ್ಣು ಸ್ಟ್ರಾಬೆರಿ ಎಲ್ಲ ತಿಂದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಪ್ಲಾನ್ ಮಾಡಿ ಈ ತರ ಡೆಸರ್ಟ್ ರೆಡಿ ಮಾಡಿದ್ದೀನಿ. ಇನ್ನು ನಾನು ಮಿಲ್ಕ್ ಶೇಕ್ ರೆಡಿ ಮಾಡ್ತಾ ಇದ್ದೀನಿ. ಒಂದೇ ನಿಮಿಷ ಇರು, ರೆಡಿ ಮಾಡಿರೋ ಮಿಲ್ಕ್ ಶೇಕ್ ತಗೋಬರ್ತೀನಿ. ಮಿಲ್ಕ್ ಶೇಕ್ ಅಲ್ಲಿ ಬನಾನಾ ಆಪಲ್ ಎಲ್ಲ ಹಾಕಿ ಮಾಡಿದ್ದೀನಿ ಆಯ್ತಾ. ಅದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೇದು. ತಗೊಂಬರ್ತೀನಿ, ವೆಯ್ಟ್ ಮಾಡು. ಅಬ್ಬಬ್ಬಾ, ಚುಪ್ಪಿ ತಲೆ ನಿಜವಾಗ್ಲೂ ನೆಗ್ಲಿದೆ. ನಾನೇನೋ ಈ ಕ್ರಿಸ್ಮಸ್ ಟೆಂಟ್ ಇತ್ತು ಸ್ವಲ್ಪ ಅರೇಂಜ್ ಮಾಡಿದೆ, ಆದ್ರೆ ಚುಪ್ಪಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಒಳ್ಳೆ ಕ್ರಿಸ್ಮಸ್ ತಾತನ್ ತರ ಆಮೇಲೆ ಸ್ನೋಮ್ಯಾನ್ ತರನೇ ಡಿಸೈನ್ ಮಾಡ್ಕೊಂಬಂದ್ಲು. ಎಷ್ಟು ಚೆನ್ನಾಗಿದೆ. ಮಿಲ್ಕ್ ಶೇಕ್ ಮಾಡ್ಕೊಂಡ್ ಬರ್ತಾಳೆ. ಸಖತ್ತಾಗಿರುತ್ತೆ, ಕುಡಿದು ಬಿಡ್ತೀನಿ. ಇದನ್ನೆಲ್ಲ ತಿಂದಿವತ್ತು ಎಂಜಾಯ್ ಮಾಡ್ಬಿಡ್ಬೇಕು ಟೆಂಟ್ ಒಳಗಡೆ. ಗಿರೀಶ ನೋಡು, ಮಿಲ್ಕ್ ಶೇಕ್ ಕೂಡ ರೆಡಿ ಆಯ್ತು. ಎಲ್ಲ ಡೆಸರ್ಟ್ ರೆಡಿ ಆಗಿದೆ. ಇವಾಗ ಸುಬ್ಬಿ ಅಜ್ಜಿನ ಮತ್ತೆ ರಾಧಾ ಆಂಟಿನ ಕರ್ಕೊ ಬಂದು ಸರ್ಪ್ರೈಸ್ ಕೊಡೋಣ. ಏ ಸೂಪರ್ ಕಡೆ ಚುಪ್ಪಿ ನೀನು. ಮಿಲ್ಕ್ ಶೇಕಿಗೂ ಕೂಡ ರೆಡ್ ಮತ್ತೆ ಗ್ರೀನ್ ಕಲರ್ ಸ್ಪ್ರಿಂಕಲ್ಸ್ ಹಾಕಿದೀಯಾ. ಏನ್ ಸಖತ್ತಾಗಿ ಕಾಣಿಸ್ತಿದೆ. ಕ್ರಿಸ್ಮಸ್ ಡ್ರಿಂಕ್ ತರನೇ ಕಾಣಿಸ್ತಿದೆ. ಸೂಪರ್. ಆದ್ರೂ ನಾನೇನ್ ಅನ್ಕೊಂಡೆ ಗೊತ್ತಾ, ನೀನ್ ಕ್ರಿಸ್ಮಸ್ ಸ್ಪೆಷಲ್ ವೈನ್ ಏನಾದ್ರೂ ರೆಡಿ ಮಾಡ್ತೀಯಾ ಅನ್ಕೊಂಡೆ ಗೊತ್ತಾ. ಇವತ್ತು ಹೆಂಗಾದ್ರೂ ಮಾಡಿ ಕ್ರಿಸ್ಮಸ್ ದಿನ ವೈನನ್ನ ಟೇಸ್ಟ್ ನೋಡೇ ಬಿಡ್ಬೇಕು ಅನ್ಕೊಂಡೆ. ವೈನು ಅಂತೆಲ್ಲ ಅಂದ್ರೆ ಅಜ್ಜಿ ಮಕ್ ಕೊಡ್ದು ಬಿಡುತ್ತೆ. ಹೆಚ್ಚು ಅಂದ್ರೆ ಗ್ರೇಪ್ ಜ್ಯೂಸ್ ಮಾಡಿ ಕುಡಿಬೋದಷ್ಟೇ ನಿನ್ ಮಕಕ್ಕೆ. ತಗೋ ಇದನ್ ಕೆಳಗಡೆ ಇಡು. ಹಂಗೆಲ್ಲಾದ್ರೂ ಅಜ್ಜಿ ಮುಂದೆ ಮಾತಾಡ್ಬಿಟ್ಟಿ ಆಮೇಲೆ ಧರ್ಮದೇಟ್ ತಿಂತೀಯಾ. ಅಜ್ಜಿನ ಮತ್ತೆ ರಾಧಾ ಆಂಟಿನ ಕರ್ಕೊ ಬರೋಣ. ಚುಪ್ಪಿ, ಸುಬ್ಬಿ ಅಜ್ಜಿ ಮನೇಲೇ ಐತಿ ತಾನೆ, ಮತ್ತೆ ನನಗೆ ಫೋನ್ ಮಾಡ್ತೈತೆ ಮನೇಲೇ ಇಟ್ಕೊಂಡು. ಫೋನ್ ಎತ್ತಿ ಕೇಳು ಏನು ಅಂತ. ಅಲ್ಲ ಅಜ್ಜಿ, ಮನೇಲೇ ಇದೆಯಾ ತಾನೆ? ಯಾಕೆ ಮನೆ ಒಳಗೆ ಇಟ್ಕೊಂಡು ನನಗೆ ಫೋನ್ ಮಾಡ್ತಾ ಇದೀಯಾ? ಗಿರೀಶ, ನಾವೇ ಇದೇನೋ ನೀವು ಸರ್ಪ್ರೈಸ್ ಕೊಡ್ತೀನಿ ಅಂದ್ರಲ್ಲ, ರೆಡಿಯಾಗಿ ಕೂತಿದೀವಿ. ಬರದ ಹಾಲಿಗೆ. ಏನು ರೆಡಿ ಆಗ್ಬಿಟ್ಟು ಕೂತೀರಾ? ಯಾವ ತರ ರೆಡಿ ಆಗಿದೀಯಾ ಅಜ್ಜಿ? ಕ್ರಿಸ್ಮಸ್ ಸ್ಟೈಲಿಗೆ ಏನಾದ್ರೂ ರೆಡಿ ಆಗ್ಬಿಟ್ಟಿದೀಯಾ? ಏನ್ ಫುಲ್ ಫ್ಯಾನ್ಸಿಯಾಗಿ ರೆಡಿ ಆಗಿದೀಯಾ ಅಜ್ಜಿ? ಅಯ್ಯೋ, ಫ್ಯಾನ್ಸಿಯಾಗಿ ಏನ್ ರೆಡಿ ಆಗೋದು, ಆ ಅದೃಷ್ಟ ಇಲ್ಲ ಬಿಡೋ ಗಿರೀಶ. ವಯಸ್ಸಾಯ್ತು. ನಾನು ಮತ್ತೆ ರಾಧಾ ರೆಡಿ ಆಗಿದೀವಿ, ಬತ್ತೀವಿರು ಹಾಲಿಗೆ. ಬೇಗ ಬಾರಜ್ಜಿ, ಇಲ್ಲಿ ನೋಡು ಹೆಂಗ್ ರೆಡಿ ಮಾಡಿದೀವಿ ಅಂತ. ಬಾ ಬಾ. ಇವರಿಬ್ರು ಯಾಕೋ ನಮಗೆ ಸರ್ಪ್ರೈಸ್ ಕೊಡೋ ತರ ಕಾಣ್ತಿದ್ದಾರೆ. ಏನೋ ಬಾರಿ ಬಾರಿ ರೆಡಿ ಆಗಿದಾರಂತೆ. ನೋಡೋಣ ಇರು. ವಾವ್, ಸುಬ್ಬಿ ಅಜ್ಜಿ, ರಾಧಾ ಆಂಟಿ, ಏನ್ ನಿಮ್ ಲುಕ್ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಒಳ್ಳೆ ಕ್ರಿಸ್ಮಸ್ ಸ್ನೋ ತರ ಕಾಣಿಸ್ತಿದ್ದೀರಾ ನೀವುಗಳು. ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ಸುಬ್ಬಿ ಅಜ್ಜಿ, ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಸೀರೆ, ಸ್ಲೀವ್ಲೆಸ್ ಬ್ಲೌಸ್, ಸೂಪರ್. ನಂಗೆ ನಾಚಿಕೆ ಆಗುತ್ತೆ. ಸುಮ್ಮನಿರವ ಚುಪ್ಪಿ. ಎಲ್ಲಿ ನೀವೇನು ಅರೇಂಜ್ ಮಾಡಿದ್ದೀರಾ ತೋರಿಸಿ. ಯವ್ವ 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 ಯವ್ವ, ಏನೇ ಅವ ಚುಪ್ಪಿ ಇದು. ಹಣ್ಣನ್ನೆಲ್ಲ ವೆರೈಟಿ ಕಟ್ ಮಾಡ್ಬಿಟ್ಟು ಏನೇನೋ ಸಖತ್ತಾಗಿ ಮಾಡ್ಬಿಟ್ಟಿದೀಯಾ. ಓ ರಾಧಾ, ನೋಡಿ ಇಲ್ಲಿ ಎಂಥದ್ದು ಸ್ಟ್ರಾಬೆರಿ, ದ್ರಾಕ್ಷಿ ಆಮೇಲೆ ಬಾಳೆಹಣ್ಣೆಲ್ಲ ಹಾಕಿ ಒಳ್ಳೆ ಏನು ಚೆನ್ನಾಗಿ ಮಾಡಿದಳು ನೋಡು. ಮನ್ಸೂನ್ ಥರನೆಯ ಸಖತ್ತಾಗಿದೆ ಕಣವ ಚುಪ್ಪಿ. ಸೂಪರ್ ನೀನು. ಟೆಂಟ್ ಹೌಸ್ ಕೂಡ ತುಂಬ ಚೆನ್ನಾಗಿದೆ. ನಾನಂತೂ ಇವತ್ತು ನೈಟ್ನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ತೀನಿ. ನಾನು, ಸುಬ್ಬಿ ಅಕ್ಕ, ಗಿರೀಶ, ಚುಪ್ಪಿ ಎಲ್ಲರೂ ಟೆಂಟ್ ಹೌಸಲ್ಲಿ ಕುತ್ಕೊಂಡು ಸ್ಟೋರೀಸ್ ಎಲ್ಲ ಮಾತಾಡ್ತಾ, ಕತೆ ಹೇಳ್ತಾ, ಈ ಫ್ರೂಟ್ಸು ಡೆಸರ್ಟ್ನೆಲ್ಲ ತಿಂತಾ ಕುಡಿತಾ ಎಂಜಾಯ್ ಮಾಡೋಣ. ಚುಪ್ಪಿ, ಗಿರೀಶ, ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಎಷ್ಟು ಮೆಮೊರಿ ಕ್ರಿಯೇಟ್ ಮಾಡಿದ್ದೀರಾ ಇವತ್ತು. ಈ ಥರ ನೈಟ್ನ ಸ್ಪೆಂಡ್ ಮಾಡೋಕ್ಕೆ ನಾನು ತುಂಬ ಅದೃಷ್ಟ ಪಡೆದಿರಬೇಕು ಅನಿಸುತ್ತೆ. ತುಂಬ ಥ್ಯಾಂಕ್ಸ್ ಗಿರೀಶ, ತುಂಬ ಥ್ಯಾಂಕ್ಸ್ ಚುಪ್ಪಿ. ಬಾರಿ ರಾಧಾ, ಕುತ್ಕೋ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಬ್ಬಿ ಅಜ್ಜಿ ಮತ್ತೆ ರಾಜಾ ಅಜ್ಜಿದು ಫುಲ್ ಅವತಾರನ ಏನ್ ಸಖತ್ತಾಗಿ ರೆಡಿ ಆಗಿದ್ದಾರೆ ನೋಡಿ. ವಯಸ್ಸಾದ್ರೂ ಶೋಕಿಗೇನ್ ಕಮ್ಮಿ ಇಲ್ಲ ನಮ್ಮ ಅಜ್ಜಿ. ಹೆಂಗೆ ರೆಡ್ ಮತ್ತೆ ವೈಟ್ ಕಲರ್ ಸೀರೆ ಉಟ್ಕೊಂಡು ಮಿಂಚ್ತೈತೆ ನೋಡಿದ್ರಾ. ನಾವಿವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಎಂಜಾಯ್ ಮಾಡ್ತಿದೀವಿ ಟೆಂಟ್ ಹೌಸ್ ಮಾಡ್ಕೊಂಡು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.